ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಳ್ತಾ ಬೇಗ ಬೇಗ ಬ್ರಷ್ ಮಾಡ್ಕೊಂಡು ಒಂದು ಸ್ವಲ್ಪ ನೀರು ಕುಡ್ಕೊಂಡು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ನಾನು ಹೋಗಿದ್ದು ರೆಡಿ ಆಗೋದಕ್ಕೆ ಸುಜಾತ ಆಂಟಿ ಮನೆಗೆ. ಏನಕ್ಕೆ ಅಂದರೆ ನಮ್ಮ ಬಾಲಾಜಿ ನನ್ನ ಮದುವೆ ಇತ್ತು. ಸೊ ನನಗೆ ಸುಜಾತ ಆಂಟಿ ಮತ್ತು ಶ್ರುತಿ ಆಂಟಿ ಇಬ್ಬರು ಸೇರಿ ರೆಡಿ ಮಾಡಿದ್ರು. ಸೊ ನಮ್ಮ ಡುಮ್ಮಿ ಮಮ್ಮಿ ರೆಡಿ ಆಗಾದ್ಮೇಲೆ ನೋಡೋಕೆ ಬಂದರು. ಸೊ ನನ್ನ ಫೈನಲ್ ಲುಕ್ ಹೀಗಿತ್ತು ನೋಡಿ. ಸೊ ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ನಾನು ಮತ್ತು ಡುಮ್ಮಿ ಇಬ್ಬರು ಗಾಡಿ ಓಡ್ಕೊಂಡು ಛತ್ರಕ್ಕೆ ಹೋಗಿ ನಾಶ ಮಾಡೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ವಿ. ಸೊ ಹೋಗಿ ಅಲ್ಲಿ ಖಾರ ಪೊಂಗಲ್ಲು, ಇಡ್ಲಿ, ಚಟ್ನಿ ಎಲ್ಲ ಮಾಡಿ ಕೊಟ್ಟರು. ಅದೇನು ಶಾಸ್ತ್ರ ಮಾಡ್ತಿದ್ದು, ಆ ಶಾಸ್ತ್ರ ಮಾಡುವಾಗ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಅಲ್ಲಿ ರೇಗಿಸ್ಕೊಂಡು ಬಾಲಾಜಿ ಮನೆಗೆ ಎಲ್ಲ ಮಾಡ್ಕೊಂಡಿದ್ವಿ. ಅಲ್ಲೊಂದು ಕ್ಯೂಟ್ ಒಂದು ಪಾಪ ಸಿಕ್ತು. ಆ ಪಾಪನ ತುಂಬ ಕಚಡಿ ಮುದ್ದಡಿ ಲಾಸ್ಟಲ್ಲಿ ಬನ್ನಿಗೈಸ್ ತಾಳಿ ಕಟ್ಟುವ ಸಮಯ. ಸೊ ಶುಭಮಂಗಳಂ ಸಾವಧಾನ ಹೇಳ್ತಾ ನಮ್ಮ ಅಣ್ಣಂದು ಫೈನಲಿ ಮದುವೆ ಆಗೋಯಿತು. ಸೊ ಹ್ಯಾಪಿ ಮ್ಯಾರಿಡ್ ಲೈಫ್ ಬಾಲಾಜಿ ಆ್ಯಂಡ್ ಲಕ್ಷ್ಮಿ ಅತ್ತಿಗೆ. ಸೊ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಅಣ್ಣ ಡುಮ್ಮಿ ಎಲ್ಲ ನೋಡ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಸೊ ಲಾಸ್ಟಲ್ಲಿ ಫೈನಲಿ ಶೂಟಿಂಗ್ ಟೈಮ್ ಇತ್ತು. ಸೊ ರೇಗಿಸ್ಕೊಂಡು ಬಾಲಾಜಿಗೆಲ್ಲ ಕುತ್ಕೊಂಡಿದ್ವಿ ನಾವು. ಸೊ ಗೈಸ್ ಲಾಸ್ಟಲ್ಲಿ ಕಮೆಂಟ್ ಮಾಡಿ ನಮ್ಮ ಅಣ್ಣಂದು ಮತ್ತು ನಮ್ಮ ಲಕ್ಷ್ಮಿ ಅತ್ತಿಗೆದು ಜೋಡಿ ಹೇಗಿತ್ತು ಅಂತ. ಹೀಗೆ ನನ್ನ ಮಿನಿ ವ್ಲಾಗ್ನ ನಾನು ಮುಕ್ತಾಯ ಮಾಡ್ತಿದ್ದೀನಿ. ಧನ್ಯವಾದಗಳೊಂದಿಗೆ ಬೈ ಬಾಯ್.